ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಈ ವಿಡಿಯೋ ನೋಡುತ್ತಿರುವ ಎಲ್ಲ ಸ್ನೇಹಿತರಿಗೆ ನನ್ನ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಕ್ರಿಯೇಟಿವ್ ಆಗಿ ಸರ್ಪ್ರೈಸ್ ಡಿಸೈನಿಂಗಲ್ಲಿ ಕೆಲಸ ಮಾಡೋದು ಹೇಗೆ, ಹೀಗೂ ಮಾಡ್ಬೋದಾ ಅಂತ ನೀವು ನೋಡಿ ಕಲಿತೀರಾ. ನೋಡ್ಕೊಳ್ಳಿ ಫ್ರೆಂಡ್ಸ್, ನಾನು ಹೇಗೆ ಮಾಡ್ತೀನಿ ಅನ್ನೋದು. ನನಗೆ ಈ ಜಾಗದಲ್ಲಿ ಪಾಯಿಂಟ್ರಿ ಸ್ಟಾಕ್ ಇತ್ತು. ನಾನು ಆಲ್ಮೋಸ್ಟ್ ರಫಿಂಗ್ ಮಾಡ್ಕೊಬಿಡ್ತಾಯಿದ್ದೀನಿ ಸರ್ಪ್ರೈಸ್ ಡಿಸೈನಿಂಗಲ್ಲಿ. ಯಾಕಂದರೆ ನಾನು ಪಿಕ್ಚರಲ್ಲಿ ಫಿಕ್ಸ್ ಮಾಡಿದಾಗ ಪಾಯಿಂಟ್ರಿ ತೆಗೆದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ರೊಟೇಟ್ ಮಾಡಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ತೆಗಿತಾಯಿದ್ದೀನಿ. ಯಾಕಂದರೆ ಫಿಕ್ಚರ್ ಮಾಡಿಕೊಂಡೇ ತೆಗಿಬೇಕು. ಸಿ ಜಿ ಕೂಡ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಹೋಲ್ಡಿಂಗ್ ಕಮ್ಮಿ ಇದೆ ಬ್ಯಾಕ್ ಸೈಡು. ನೋಡಿ, ಅಲ್ಲಿ ರಿಲೀವ್ ಇದೆ ತುಂಬ, ಮತ್ತು ಪ್ರಿಷನಾಗಿ ಬರೋಲ್ಲ. ಆವಾಗ ನಮಗೆ ಥ್ರೂ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡೆ. ನಿಮಗೆ ಇದೇ ರೀತಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನು ರೊಟೇಷನ್ ಮಾಡಿ ಮ್ಯಾಚ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೆ ಅಷ್ಟು, ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು ಅಷ್ಟು ತೆಗಿತೀನಿ. ಇದೇ ರೀತಿ ಕ್ರಿಯೇಟಿವ್ ಆಗಿ ಮಾಡೋದು ಹೇಗೆ ಅಂತ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಈಗ ಮುಂದುವರ್ಸೋಣ. ನೋಡಿ, ನಮಗೆ ಆ ಟಾಪ್ ಸರ್ಫೇಸಿಂದ ಆ ಬಾಟಮ್ ಇದೆಯಲ್ಲ, ಆ ಸರ್ಫೇಸ್ಗೆ 36 ಬೇಕು. ನೋಡ್ಕೊಳ್ಳಿ ಹಾಗೆಯೇ. ತರ್ಟಿ 36 ಮಾಡ್ಕೊಂಡಿದ್ದೀನಿ 00. ಡ್ರಾಯಿಂಗಲ್ಲಿ ಕೇಳಿದ್ದಾರೆ 36 + 7 = 10 ಮೈಕ್ರಾನ್ ಕೇಳಿದ್ದಾರೆ. ನಾನೀಗ ಫಿಕ್ಚರ್ ಮಾಡ್ಕೊಂಡಿದ್ದೀನಿ, ಟರ್ನಿಂಗ್ ಮಾಡಿಸ್ಕೊಂಡಿದ್ದೀನಿ. ಟರ್ನಿಂಗ್ ಮಾಡಿಸ್ಕೊಂಡು ಬ್ಯಾಕ್ ಸೈಡ್ ಒಂದು ಟ್ಯಾಪ್ ಹೋಲ್ ಹಾಕಿದ್ದೀನಿ. ಹಾಗೆ 2 ಮ್ಯಾಗ್ನೆಟ್ ಹೋಲ್ ಮಾಡಿ ಮ್ಯಾಗ್ನೆಟ್ನ ಅದಕ್ಕೆ ಫಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ಆ ಫ್ರಂಟಿಂದ ಟೈಟ್ ಮಾಡೋದಕ್ಕೋಸ್ಕರ ಒಂದು ವಾಷರ್ ಥರ ಮಾಡಿಕೊಂಡು ಸೆಂಟ್ರಲ್ಲಿ ಥ್ರೆಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬಾಲ್ ಕ್ಯಾಚ್ ಹಾಕಿದ್ದೀನಿ. ಬಾಲ್ ಕ್ಯಾಚ್ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ ರೊಟೇಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಆ ಬಾಲ್ ಕ್ಯಾಚಲ್ಲಿ ಟೈಟ್ ಆಗುತ್ತೆ ಅದು. ನಾನು ಇದನ್ನು ಎಲ್ಲ ಆ್ಯಂಗಲಿಗೆ ಫಿಕ್ಸ್ ಮಾಡ್ಕೋತೀನಿ. ಹೇಗೆ ಮಾಡ್ಕೋತೀನಿ ನೋಡಿ. ನಾನೀಗ ಐಡಿಗೆ ಇದನ್ನು ಪಕ್ಕ ಸ್ಟಡಿ ಮಾಡ್ಕೊಂಡಿದ್ದೀನಿ 5 ಮೈಕ್ರಾನಲ್ಲಿ. 5 ಮೈಕ್ರಾನ್ ಕೂಡ ಇಲ್ಲ, 2-3 ಮೈಕ್ರಾನ್ ಮೈನಸ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಏರ್ಲಾಕ್ ಆಗಿದೆ ನೋಡಿ. ಈಗ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡಿಂದ ಫಿಕ್ಸ್ ಮಾಡಿಕೊಂಡು ಎಲ್ಲ ಆ್ಯಂಗಲ್ಗೆ ಹೋಲ್ಡ್ ಮಾಡ್ಕೋತೀನಿ. ಹೇಗೆ ಅಂತ ನೋಡ್ಕೊಳ್ಳಿ. ಎಲ್ಲ ಆ್ಯಂಗಲ್ ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಟ್ಯಾಪ್ ಹೋಲ್ ಇರುತ್ತೆ. ಆ ಟ್ಯಾಪ್ ಹೋಲ್ಗೆ ಸರಿಯಾಗಿ ಮ್ಯಾಚ್ ಆಗೋ ಥರ ಇಟ್ಕೋತೀನಿ. ಒಂದು M10 ಸ್ಕ್ರೂ ತೊಗೊಂಡಿದ್ದೀನಿ. ಹಾಗೆ ನಿಮ್ಗೆ ತೋರಿಸಿದ್ನಲ್ಲ ವಾಷರ್ ಮಾಡ್ಕೊಂಡಿದ್ದೀನಿ ಅಂತ, ಅದು ನೋಡಿ ಬಾಲ್ ಕ್ಯಾಚ್ ಹಾಕಿದ್ದೀನಿ. 2 ಬಾಲ್ ಕ್ಯಾಚ್ ಹಾಕಿದ್ದೀನಿ. ಆ ಬಾಲ್ ಕ್ಯಾಚಲ್ಲಿ ಟೈಟ್ ಆಗುತ್ತೆ, ಪ್ಲಸ್ ರೊಟೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಪ್ಲ್ಯಾನ್ ಮಾಡಿರೋದು ಆ ರೀತಿ. ಈಗ ನೋಡ್ಕೊಳ್ಳಿ, ನಾನು ಎಲ್ಲ ಆ್ಯಂಗಲಲ್ಲಿ ಟ್ಯಾಪ್ ಹೋಲ್ ಇದೆ. ಅದಕ್ಕೋಸ್ಕರ ಟಾಪಿಂದ ಟೈಟ್ ಮಾಡ್ತಾ ಇದ್ದೀನಿ. ಆ ವಾಷರ್ ಸಮೇತ ಏನಾಗುತ್ತೆ, ಆ ಜಾಬ್ನ ಹೋಲ್ಡ್ ಮಾಡುತ್ತೆ. ಆ ವಾಷರಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದರೆ ಬಾಲ್ ಕ್ಯಾಚ್ ಹಾಕಿದ್ದೀನಿ. ಬಾಲ್ ಕ್ಯಾಚ್ ಹಾಕ್ಕೊಂಡು ಈಗ ಟೈಟ್ ಮಾಡ್ತಿದ್ದೀನಿ. ನೋಡಿ, ಟೈಟ್ ಮಾಡಿಕೊಂಡು ರೊಟೇಟ್ ಮಾಡ್ತೀನಿ. ಈಗ ಎಲ್ಲ ಆ್ಯಂಗಲ್ಗೆ ನಾನು ಫಿಕ್ಸ್ ಮಾಡಾಯಿತು. ರೊಟೇಟ್ ಆಗ್ತಾ ಇರುತ್ತೆ, ಯಾಕಂದರೆ ಬಾಲ್ ಕ್ಯಾಚನ್ನು ನಾನು ಟೈಟ್ ಮಾಡಿ ಅಲ್ಲಿ ಸೆಟ್ ಮಾಡ್ಕೋತೀನಿ. ನನಗೆ ಎಷ್ಟು ಬೇಕು, ಎಷ್ಟು ನನಗೆ ರೊಟೇಟ್ ಮಾಡೋಕ್ಕೆ ಈಸಿ ಆಗಬೇಕು ಅಂತ. ಅದು 2-3 ಮೈಕ್ರಾನಲ್ಲೇ ಇರುತ್ತೆ, ನಿಮಗೆ ಪ್ಲೇ ಬರೋಲ್ಲ. ಆ ರೀತಿ ಪ್ಲ್ಯಾನ್ ಮಾಡಬೇಕು, ಯಾಕಂದರೆ ಬಾಲ್ ಕ್ಯಾಚ್ ಬಿಟ್ಕೊಡಲ್ಲ. ನೋಡಿಕೊಂಡು ಚೆನ್ನಾಗಿರೋ ಬಾಲ್ ಕ್ಯಾಚ್ ಹಾಕೋಬೇಕು. ನೋಡಿ, ಇವಾಗ ಟೈಟ್ ಮಾಡಿದೆ, ರೊಟೇಟ್ ಮಾಡೋಕ್ಕೆ ಆಗ್ತಿಲ್ಲ. ನೋಡಿದ್ರಾ, ನಾನು ಅದನ್ನು ಅಡ್ಜಸ್ಟ್ ಮಾಡ್ತೀನಿ. ನಾನು ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಲೂಸ್ ಮಾಡಿಕೊಂಡೆ. ನಿಮ್ಗೆ ಗೊತ್ತಾಗುತ್ತೆ, ಎಕ್ಸ್ಪೀರಿಯೆನ್ಸ್ ಇದ್ದರೆ ಆ ಫೀಲಿಂಗಲ್ಲೇ ಗೊತ್ತಾಗ್ಬಿಡುತ್ತೆ.
ರೊಟೇಷನ್ ಎಷ್ಟರಲ್ಲಿ ಮಾಡ್ಬೋದು ಅಂತ. ಬ್ರೇಕ್ ಕೂಡ ಬರಬಾರ್ದು, ಬ್ರೇಕ್ ಬರೋಲ್ಲ ಆ್ಯಕ್ಚುಲಿ, ರೊಟೇಷನ್ಗೋಸ್ಕರ ನಾವು ಸೆಟ್ ಮಾಡೋದು ನೋಡಿ. ಅದು ಏರ್ ಲಾಕ್ ಆಗಿರೋ ಥರ ಇರುತ್ತೆ ನಾವು ಸೆಟ್ ಮಾಡಿದಾಗ. ಆ ರೀತಿ ಇದ್ದಾಗ ನಾನು ಮಿಷಿನ್ ಮೇಲೆ ಹೋಲ್ಡ್ ಮಾಡ್ತೀನಿ, ಮಾಡ್ಕೊಂಡು ವರ್ಕ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಅರ್ಥ ಆಯಿತು ಅನಿಸುತ್ತೆ ನಾನು ಹೇಗೆ ಹೋಲ್ಡ್ ಮಾಡಿದ್ದೀನಿ ಅಂತ. ಓಕೆ, ನೋಡಿದ್ರಲ್ಲ, ಅದು ಲೂಸ್ ಇರಲ್ಲ, ಪಕ್ಕಾ ಫಿಕ್ಸ್ ಆಗಿರುತ್ತೆ. ಈಗ ನೋಡಿ ನನ್ನ ಸರ್ಫೇಸ್ ಗ್ರೈಂಡಿಂಗ್ ಮಿಷಿನಲ್ಲಿ ಯಾವ ರೀತಿ ಸೆಟ್ಟಿಂಗ್ ಮಾಡಿದ್ದೀನಿ ಅಂತ. ಎಲ್ ಆ್ಯಂಗಲ್ನ ಸ್ಟಾಪರ್ಗೆ ಬಟ್ ಮಾಡಿ 90 ಡಿಗ್ರಿ 00 ಬರೋ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಹೋಲ್ಡಿಂಗ್ ನೋಡಿ, ವೀಲ್ನ ಟ್ರಸ್ ಮಾಡ್ಕೊಂಡಿದ್ದೀನಿ. ನನಗೆ ಆ ಡಯಾಮೀಟ್ರ್ ಮ್ಯಾಚ್ ಆಗ್ತಾಯಿದೆ, ಹಾಗೆ ಆ ಫೇಸ್ ಕೂಡ ಮ್ಯಾಚ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ಕ್ರಿಯೇಟಿವ್ ಆಗಿ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮಗೆ ಯೂಸ್ಫುಲ್ ಆಗ್ತಾ ಇರುತ್ತೆ. ನಾನು ಈ ಕೆಲಸನ ವಿತಿನ್ 5 to 7 ಮಿನಿಟ್ಸ್ ನಾನು ಫಿನಿಷ್ ಮಾಡಿದೆ. ಇಲ್ಲೂ ಕೂಡ ಚಾಟ್ನಿ ಬರಲಿಲ್ಲ, ಆ ರೀತಿ ಬಂದಿದೆ. ನೋಡಿ, ಇವಾಗ ಏನು ಮಾಡ್ತೀನಿ ಅಂದರೆ, ಅಲ್ಲೊಂದು ರೇಡಿಯಸ್ ಕೇಳಿದ್ರು ನನಗೆ ಬಾಲ್ ಕೇಜ್ ಕೊಡೋದಕ್ಕೆ ಅಂತ. ಅದು ಕೂಡ ತುಂಬ ಕ್ರಿಟಿಕಲಾಗಿ ಕೇಳಿದರು. ನಾನು ವೀಲ್ ಡ್ರೆಸ್ ಮಾಡಿಕೊಂಡು ನಾನು ಫಿನಿಷ್ ಮಾಡಿದ್ದೀನಿ. ಇನ್ಸ್ಪೆಕ್ಷನ್ ಮಾಡ್ತೀನಿ, ಬೇಕಾದ್ರೆ ಚೆಕ್ ಮಾಡಿ ತೋರಿಸ್ತೀನಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 36 ಕೇಳಿದರು, ಪ್ಲಸ್ ಆಮೇಲೆ 10 ಬೇಕು. ಆ ಟಾಪಲ್ಲಿ ಇದ್ರೆ ಸ್ಟೆಪ್ ಪೋಲೋ ಟೈಪ್ ಇದೆಯಲ್ಲ, ಅದನ್ನು 10 ಕೇಳಿದರು. ನೋಡಿ, 3600 ಇದೆ, 10ಗೆ 7 ಬೇಕು ಪ್ಲಸ್ಸಲ್ಲಿದೆ. ಇದೇ ರೀತಿಯ ಯೂಸ್ಫುಲ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಾಯ್.